ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ। ನवी कक्षा हिंदी 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 8 ಕಲಿಕಾ ಫಲ 8 ಗತಿವಿಧಿ 3 के उत्तर ಚಟುವಟಿಕೆ 3ರ ಉತ್ತರಗಳು। ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು। ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸತಕ್ಕಂತ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ। ಸೊ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ಸೊ ನೀವುಗಳು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು ಕಲಿಕಾ ಚೇತರಿಕೆಗೆ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಬಹುದು। ಅಷ್ಟೇ ಅಲ್ಲದೆ ಹಿಂದಿ ಸೈನ್ಸ್ ಎಸ್ಎಸ್ ನಲ್ಲಿನೂ ಕೂಡ ನಾವು ಏನು ಮಾಡಿದ್ದೀವಿ, ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ, ಅವುಗಳನ್ನು ಸಹಿತ ನೋಡಬಹುದು। ನಿಮ್ಮ FA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಹಾಕಿದ್ದೀವಿ। ಸೊ ಅದೇ ತನ್ನಾಗಿರ್ತಕ್ಕಂಥದ್ದು ಬಹಳಷ್ಟು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳು ಸೊ ನಮ್ಮಲ್ಲಿ ಇದ್ದಾವೆ। ಸೊ ಒಂದು ಸಾರಿ ಹೋಗಿ ಪ್ಲೇ ಲಿಸ್ಟ್ಗೆ ಭೇಟಿ ಕೊಟ್ಟಿದ್ದೆ ಆದರೆ ತಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಇದ್ದಾವೆ ಅಂತ ಹೇಳ್ತಾ, ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದ್ದೀನಿ। ಫಸ್ಟ್ 2 ಗತಿವಿಧಿಗಳ ಉತ್ತರಗಳನ್ನು ಹಾಕಿದ್ದೀವಿ, ಯಾರು ನೋಡಿಲ್ಲಲ್ಲ ಹಿಂದಿನ ಒಂದು ಪ್ಲೇ ಲಿಸ್ಟ್ ಲಿಂಕ್ ಗಳಿಗೆ ಹೋಗಿ ಭೇಟಿ ಕೊಟ್ಟು ನೋಡಿ। सीखने के प्रतिफल 8 ಇದೆ, ಕಲಿಕಾ ಫಲ 8 ಚಿತ್ರ के आधार पर किसी विषय कहानी की रचना करेंगे। ಚಿತ್ರದ ಆಧಾರದ ಮೇಲೆ ಯಾವುದೋ ಒಂದು ವಿಷಯ ಅಥವಾ ಕಥೆಯನ್ನ ರಚನೆ ಮಾಡ್ತೀರಿ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು। ಗತಿವಿಧಿ 3 ಚಟುವಟಿಕೆ 3 ಚಿತ್ರ और ढांचे के आधार पर कहानी की रचना करना। ಸೊ ಚಿತ್ರ ಮತ್ತು ಸುಳಿವುಗಳ ಆಧಾರದ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಕಥೆಯನ್ನ ರಚನೆ ಮಾಡಬೇಕು। अभ्यास 8.5 निम्नलिखित दिए गए चित्र और बिंदुओं के आधार पर अपूर्ण कहानी को पूर्ण कीजिए। ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಮತ್ತು ಕೆಲವೊಂದಿಷ್ಟು ಕ್ಲೂಗಳಿದಾವೆ, ಅವೆಲ್ಲವುಗಳನ್ನು ಬಳಸಿಕೊಂಡು ತಾವು ಏನು ಮಾಡಬೇಕು, ಒಂದು ಇದು ಇನ್ಕಂಪ್ಲೀಟ್ ಇದೆ, ಅಪೂರ್ಣ ಇದೆ, ಅಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ತಾವೇನು ಮಾಡಬೇಕು, ವಿದ್ಯಾರ್ಥಿಗಳ ಪೂರ್ಣವನ್ನ ಮಾಡಬೇಕು। ಸೊ ಚಿತ್ರ ನೋಡ್ತಾ ಇರಬಹುದು, ಇಲ್ಲಿ ಒಬ್ರು ಟೊಪ್ಪಿಗೆ ಮಾರುವವರಿದ್ದಾರೆ, ಈತ ಬಂದ ಮರದ ಕೆಳಗಡೆ ಮಲ್ಕೊಂಡಿದ್ದಾನೆ। ಸೊ ಮರದ ಮೇಲೆಲ್ಲ ಮಂಗಗಳಿದಾವೆ। ಸೊ ಆತನ ಕಡೆ ಏನೋ ಒಂದು ಟೊಪ್ಪಿಗೆಗಳಿದಾವೆ, ಎಲ್ಲಾ ಟೊಪ್ಪಿಗೆಗಳು ಮರದ ಮೇಲಿರ್ತಕ್ಕಂಥ ಮಂಗಗಳು ತೆಗೆದುಕೊಂಡು ಹೋಗಿದ್ದಾವೆ। ಆತ ಮಂಗಗಳಿಗೆ ಬೇಡ್ತಾ ಇದ್ದಾನೆ ಟೊಪ್ಪಿಗೆಗಳನ್ನ ಕೊಡಿ ಅಂತ। ಸೊ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ತಲೆಯ ಮೇಲಿರ್ತಕ್ಕಂಥ ಟೊಪ್ಪಿಗೆನ ಮೊದಲು ಕೆಳಗಡೆ ಬಿಸಾಕ್ತಾನೆ। ಸೊ ಆಮೇಲೆ ಮರದ ಮೇಲಿರ್ತಕ್ಕಂಥ ಎಲ್ಲಾ ಮಂಗಗಳು ಕೂಡ ಅವುಗಳು ಕೂಡ ಟೊಪ್ಪಿಗೆಗಳು ಬಿಸಾಕ್ತವೆ। ಆನಂತರ ಆ ಟೊಪ್ಪಿಗೆವನು ಅಲ್ಲಿರ್ತಕ್ಕಂಥ ಎಲ್ಲಾ ಟೊಪ್ಪಿಗೆಗಳನ್ನ ಏನ್ ಮಾಡ್ತಾನೆ, ಕೂಡಿಕೊಂಡು ಹೋಗ್ಬಿಡ್ತಾನೆ ಅಂತಕ್ಕಂಥದ್ದು ಕತೆ ಇತ್ತು। ಇಲ್ಲಿ ಸುಳಿವುಗಳು ಕೂಡ ಹಾಗೆ ಇದ್ದಾವೆ। एक आदमी टोपी बेचने वाला, थक जाना, पेड़ के नीचे सो जाना, टोपियों की गठरी रखना, बंदरों को आना, टोपियों ले जाना, आदमी का गट उठना, गठरी खोलना, बंदरों को देखना, उपाय सोचना, स्वयं टोपी पहनना, बंदरों का भी टोपी पहनना, आदमी ने टोपी फेंक दी, बंदरों ने भी टोपी फेंक दी, टोपियां उठाकर जाना ಅಂತಕ್ಕಂಥದ್ದು ಇತ್ತು। ಸೊ ಕತೆ ಹೀಗಿದೆ ಅದು। एक टोपी बेचने वाला व्यापारी था, वह नगर से टोपियां लाकर गांव में बेचा करता था। ಸೊ ಒಬ್ಬ ಟೊಪ್ಪಿಗೆ ಮಾರ್ತಕ್ಕಂಥ ವ್ಯಾಪಾರಿ ಇದ್ದ, ಆತ ನಗರದಿಂದ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಟೊಪ್ಪಿಗೆಗಳನ್ನ ತೆಗೆದುಕೊಂಡು ಬಂದು ಹಳ್ಳಿಯಲ್ಲಿ ಅಂದ್ರೆ ಮಾರ್ತಿದ್ದ। एक दिन वह दोपहर के समय जंगल में जा रहा था कि थककर एक पेड़ के नीचे बैठ गया। ಸೊ ಒಂದಿನ ಮಧ್ಯಾಹ್ನ ಆತ ಹೊರಟಿದ್ದ। ಸೊ ಕಾಡಿನ ನಡುವೆ ಹೋದಾಗ ಅವನಿಗೆ ತುಂಬಾನೇ ಒಂದಿಷ್ಟು ದಣಿವಾಗ್ತದ, ಅವಾಗ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಗಿಡದ ಕೆಳಗಡೆ ಕುಳ್ಕೋತಾನೆ। उसने टोपियों की गठरी एक तरफ रख दी। ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಟೊಪ್ಪಿಗೆಗಳ ಗಂಟನ್ನ ಒಂದ್ ಕಡೆ ಇಡ್ತಾನೆ। थकावट के कारण पेड़ की छांव और ठंडी हवा के चलते शीघ्र ही टोपी बेचने वाला व्यापारी को नींद आ गई। ಆತನಿಗೆ ಬಹಳಷ್ಟು ದಣಿವಾಗಿತ್ತು, ಮತ್ತೆ ಆ ಮರದ ಕೆಳಗಡೆ ತುಂಬಾನೇ ತಂಪಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇತ್ತು, ತಂಪು ಇತ್ತು। ಆ ಕಾರಣದಿಂದ ಆತನಿಗೆ ಬೇಗನೆ ಏನಾಗ್ತದಪ್ಪ ಅಂದ್ರೆ ನಿದ್ರೆಗೆ ಜಾರ್ತಾನೆ ಯಾರು, ಟೊಪ್ಪಿಗೆ ಮಾರುವನು। पेड़ पर कुछ बंदर बैठे थे। ಸೊ ಮರದ ಮೇಲೆ ಕೆಲವೊಂದಿಷ್ಟು ಮಂಗಗಳಿದ್ದವು। व्यापारी को सोता देखा, वे पेड़ से नीचे उतर आए और उन्होंने वहां पड़ी गठरी खोल ली। ಸೊ ಏನ್ ಮಾಡ್ತಾನಪ್ಪ ಅಂದ್ರೆ ಆತ ನಿದ್ದೆಗೆ ಜಾರಿದನ್ನ ನೋಡಿ ಮರದ ಕೆಳಗಡೆ ಬಂದಿಳಿತಾವೆ, ಮತ್ತೆ ಆತನ ಒಂದು ಗಂಟೆ ನಾವು ಏನ್ ಮಾಡ್ತಾವಪ್ಪ ಅಂದ್ರೆ ತೆಗಿತಾವೆ। यह देखकर कि व्यापारियों ने टोपी पहन रखी है, अपनी नकलची स्वभाव के कारण सभी बंदरों ने भी टोपियां पहन ली। ಸೊ ವ್ಯಾಪಾರಿನೂ ಕೂಡ ಟೊಪ್ಪಿಗೆ ಹಾಕಿದ್ದ। ಸೊ ಅದೇ ಒಂದು ನೋಡಿ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಟೊಪ್ಪಿಗೆಗಳನ್ನ ಹಾಕೊಳ್ತಾವೆ। फिर सभी बंदर मस्ती से उछल कूद करने लगे। ಸೊ ಎಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ತುಂಬಾನೇ ಮೋಜು ಮಸ್ತಿ ಮಾಡಿ ಜಿಗಿದಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾವೆ। उनकी उछल कूद से व्यापारी की नींद खुली तो उसने सभी बंदरों को टोपियां पहनने देखा। ಅದರ ಗದ್ದಲದಿಂದ ವ್ಯಾಪಾರಿಗೆ ನಿದ್ದೆ ಜಾರಿರ್ತಕ್ಕಂಥ ಎಚ್ಚರ ಆಗ್ತಾನೆ। ಅವಾಗ ನೋಡ್ತಾನೆ ಎಲ್ಲಾ ಮಂಗಗಳು ಟೊಪ್ಪಿಗೆಗಳನ್ನ ಧರಿಸಿದ್ದವು। ವ್ಯಾಪಾರಿ बड़ा दुखी हुआ कि वह सिर की टोपी उतार सोच में अपना सिर खुजलाने लगा तो उसने देखा कि बंदर भी वैसे ही करने लगे। ಆತ ಏನ್ ಮಾಡ್ತಾನೆ, ತನ್ನ ತಲೆ ಮೇಲಿರ್ತಕ್ಕಂಥ ಟೊಪ್ಪಿಗೆಯನ್ನ ತೆಗೆದುಕೊಂಡು ತಲೆ ಕೆರ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲಾ ಮಂಗಗಳು ಅದೇ ತರನಾಗಿ ಮಾಡ್ತವೆ। ವ್ಯಾಪಾರಿ को उनकी नकलची प्रवृत्ति की ध्यान आया
ಅವ್ರ ಏಕ್ ಉಪಾಯ ಸುಜಾಡ್. ಸೊ ಅಂದ್ರೆ ಅವುಗಳು ಕೂಡ ನಕಲನ್ನ ಮಾಡ್ತವೆ, ಕಾಪಿ ಮಾಡ್ತಾವೆ ಅಂತ ತಿಳ್ಕೊಂಡು ಆತ ಒಂದು ಉಪಾಯವನ್ನ ತಗೊಳ್ತಾನೆ. ಉಸ್ನೆ ಜಾನ್ಬೂಜ್ಕರ್ ಬಂದರೋं को दिखते हुए अपने टोपी गठरी पर फेंक दी. ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಎಸ್ ಹಾಗೋ ಹೀಗೋ ತಿಳಿದುಕೊಂಡು ಆತನ ತಲೆ ಮೇಲಿರ್ತಕ್ಕಂಥ ಟೊಪ್ಪಿಗೆಯನ್ನ ಆ ಗಂಟದ ಮೇಲೆ ಒಗಿತಾನೆ. ಬಂದರೋನೆ ಬಿ ಉಸ್ಕಿ ನಕಲ್ ಕರ್ತೆ ಹುए अपनी अपनी टोपी फेंक दी. ಸೊ ಮಂಗಗಳು ಕೂಡ ಏನ್ ಮಾಡ್ತವೆ, ಅವುಗಳ ತಲೆ ಮೇಲಿರ್ತಕ್ಕಂಥ ಟೊಪ್ಪಿಗಳನ್ನ ಅದೇ ಗಂಟೆ ಮೇಲೆ ಒಗಿತಾವೆ. अब व्यापारियों ने बंदरों को लाठी दिखाकर शोर करते हुए भगा दिया. वह सभी टोपी इकट्ठे करके अपनी गठरी बांध व्यापारी ने अपनी राह पकड़ी. ಅವಾಗ ಆ ಮಂಗಗಳಿಗೆ ಕೋಲನ್ನು ತೋರಿಸ್ತಾನೆ, ಮಂಗಗಳು ಓಡಿ ಹೋಗ್ತವೆ, ಅಲ್ಲಿರ್ತಕ್ಕಂಥ ಎಲ್ಲಾ ಟೊಪ್ಪಿಗೆಗಳನ್ನ ತೆಗೆದುಕೊಂಡು ಸೊ ಗಂಟನ ಮಾಡಿಕೊಂಡು ಅಲ್ಲಿ ವ್ಯಾಪಾರಿ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ಹೋಗ್ತಾನೆ ಅಂತಕ್ಕಂಥದ್ದು. ಸೊ ಇದು ಕತೆ ಇತ್ತು. ಸೊ ಇಂಪಾರ್ಟೆಂಟ್ 8.6 ಅಲ್ಲಿ ಏನಿದೆ ಅಂದ್ರೆ ಬಂದರವನೇ ಟೋಪಿಯೋ ಕ್ಯೂ ಫೇಕ್ದಿ ಅಂತ ಇದೆ. ಮಂಗಗಳು ಟೊಪ್ಪಿಗೆಗಳನ್ನು ಏಕೆ ಎಸೆದು ಅಂತ ಇದೆ. ಟೋಪಿ ಬೇಚನೆ ವಾಲ ಟೋಪಿ ಕೋ ನೀಚೆ ಫೇಕ್ ದಿಯಾ. ಸೊ ಟೊಪ್ಪಿಗೆ ಮಾರೋನು ಕೂಡ ಟೊಪ್ಪಿಗೆ ಏನ್ ಮಾಡಿದಾನೆ, ಕೆಳಗಡೆ ಬಿಸಾಕ್ತಾನೆ. यह देखकर बंदरों भी अपने टोपियों को नीचे फेंक दिया. ಅದನ್ನು ನೋಡಿ ಮಂಗಗಳು ಸಹಿತ ಅದೇ ಮಾಡ್ತವೆ. ಸೂಚನಾ ಕೆ ಅನುಸಾರ ಲಿಖಿಯೇ. ಅನ್ಯ ವಚನ ರೂಪ ಬರಿಬೇಕಾಗಿತ್ತು. ನೋಡಿ ಟೋಪಿ ಟೋಪಿಯಾ ಆಗ್ತದ, ಬಂದರ್ ಬಂದರೇ ಆಗ್ತದ, ಆದ್ಮಿ ಆದ್ಮಿ ಆಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಎರಡು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಏನ್ ಕೇಳಿದರೆ ಪ್ರೇರಣಾರ್ಥ ಕ್ರಿಯಾರೂಪಗಳನ್ನ ಬರಿಬೇಕಂತ ಇತ್ತು. ಚಲನ ಚಲಾನ ಚಲವಾನ. ನೋಡಿ ಚಲನ ಅಂತಕ್ಕಂಥದ್ದು ಕ್ರಿಯಾ ಶಬ್ದ ಅಂತ ಕರಿತೀವಿ. ಸೊ ಆನ ಅಂತಕ್ಕಂಥ ಪ್ರತ್ಯಯ ಇತ್ತಂದ್ರೆ ಅದನ್ನ ಏನಂತೀವಿ, ಪ್ರಥಮ ಪ್ರೇರಣಾರ್ಥಕ ಅಂತ ಕರಿತೀವಿ. ಸೊ ಲಾಸ್ಟಿಗೆ ವಾನ ಇತ್ತಂದ್ರೆ ಅದನ್ನ ಏನಂತೀವಿ, ದ್ವಿತೀಯ ಪ್ರೇರಣಾರ್ಥಕ ಅಂತ ಕರಿತೀವಿ. ಅದನ್ನ ಸ್ವಲ್ಪ ನೆನಪಿಟ್ಕೊಳ್ಬೇಕು. ಇಲ್ಲಿ ಆನ ಇದೆ, ಇಲ್ಲಿ ವಾನ ಇದೆ. ಸೊ ಚಲನ ಅಂತಕ್ಕಂಥದ್ದು ಕ್ರಿಯಾ ಶಬ್ದದ್ದು ಚಲನ ಚಲಾನ ಚಲವಾನ, ಉಠನ ಉಠಾನ ಉಠವಾನ, ದೇಖ್ನಾ ದಿಖಾನ ದಿಕ್ವಾನ, ಲಿಖ್ನಾ ಲಿಖಾನ ಲಿಖ್ವಾನ. ಸೊ ದೇಖ್ನಾ ದೇಖಾನ ಯಾಕಾಗೋದಿಲ್ಲ ಅಂದ್ರೆ ದಕ್ಕೆ ಏನದಪ್ಪ ಅಂದ್ರೆ ದೀರ್ಘ ಸ್ವರ ಅದ, ದೀರ್ಘ ಸ್ವರ ಇದ್ದದ್ದು ಹ್ರಸ್ವ ಸ್ವರಕ್ಕೆ ಬದಲಿಸಬೇಕು. ಅವಾಗ ಮಾತ್ರ ಪ್ರೇರಣಾರ್ಥಕ ಕ್ರಿಯೆಗಳಾಗ್ತವೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಇಷ್ಟು ಉತ್ತರ ಇತ್ತು. ಇನ್ನು ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಬಂದರೆ ಕಿಸಿ ಅನ್ಯ ಪ್ರಾಣಿ ಕಾ ಚಿತ್ರ ಉತ್ತಾರಕ ರಂಗ ಭರಿಯ ಉಸ್ ಚಿತ್ರ ಸೆ ಸಂಬಂಧಿತ ಕಹಾನಿ ಕಕ್ಷಾ ಮೇ ಸುನಾಯಿ. ಮಂಗ ಆಗಿರ್ಬೋದು, ಬೇರೆ ಪ್ರಾಣಿಗಳ ಚಿತ್ರವನ್ನ ತಾವೇನ್ ಮಾಡ್ಬೇಕು, ಚಿತ್ರಿಸಿ ಬಣ್ಣ ಬಳಿಬೇಕು, ಹಚ್ಬೇಕು. ಆಮೇಲೆ ಸಂಬಂಧಿತ ಕಥೆಯನ್ನ ಬರಿಬೇಕಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಇದನ್ನೇ ತಗೊಂಡಿದ್ದೀವಿ. ಟೋಪಿವಾಲಾ ಅವ್ರು ಬಂದರ್ ಇದೇ ಕಥೆಯನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಇನ್ನೊಂದ್ಸರಿ ಇಟ್ಟಿದೀವಿ. ಇಲ್ಲೆಲ್ಲ ಮಂಗಗಳಿದಾವೆ. ಸೊ ಇಲ್ಲಿ ಟೊಪ್ಪಿಗೆ ಮಾರೋನಿದ್ದಾನೆ. ಸೊ ಅದೇ ಕಥೆಯನ್ನ ನಾವು ಇನ್ನೊಂದು ಸರಿ ಇಲ್ಲಿ ಕಾಪಿ ಮಾಡಿ ಇಟ್ಟಿದ್ದೀವಿ. ಅದನ್ನ ನೋಡಿ ತಾವುಗಳು ಕೂಡ ಬರಿಬಹುದು. ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿಯಾಗ್ತದೆ. ಯಾಕಂದ್ರೆ ಅವರು ಮಂಗದ ಬಗ್ಗೆ ಹೇಳಿದ್ರು. ಸೊ ಮಂಗ ಅಥವಾ ಅನ್ಯ ಪ್ರಾಣಿ ಇದೆ. ಸೊ ಮಂಗದ ಬಗ್ಗೆ ಆಲ್ರೆಡಿ ಕತೆ ಇದೆ, ನಾನು ಅದನ್ನ ಕಥೆಯನ್ನು ಏನ್ ಮಾಡಿದ್ದೀನಿ, ಇಟ್ಟಿದ್ದೀನಿ. ಸೊ ಇಷ್ಟಿತ್ತು 9ನೇ ತರಗತಿಯ 8ನೇ ಕಲಿಕಾ ಫಲದಲ್ಲಿ ಚಟುವಟಿಕೆ 3ರಲ್ಲಿರ್ತಕ್ಕಂಥ ಉತ್ತರಗಳನ್ನ. ಸೊ ಉತ್ತರ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ 4th